ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಸತ್ಯ ಸುದ್ದಿ ಏನು ಇಲ್ದೇನೆ ಟಾಕ್ಸಿಕ್ ಸಿನಿಮಾದ ಎರಡನೇ ಹಾಡು ಮನಮೋಹಕ ಅನ್ನೋ ಲೈನಿನ ಹಾಡು ಬಿಡುಗಡೆ ಆಗಿದೆ. ನಮ್ಮ ಪ್ರಮೋದ್ ಮರವಂತಿ ಅವರು ಬರ್ದಿರೋ ಹಾಡು ಸೂಪರ್ ಆಗಿದೆ, ಸಿಂಪ್ಲಿ ಸೂಪರ್ ಅಂತಾನೆ ಹೇಳ್ಬೋದು. ಈ ಹಿಂದೆ ಬಿಡುಗಡೆ ಆದಂತ ತಬಾಯಿ ತಬಾಯಿ ಹಾಡಲ್ಲಿ ಯಾರ ಅಡ್ವಾಣಿ ಅವ್ರ ಜೊತೆಗೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಕಾಣಿಸ್ಕೊಟ್ಟಿದ್ರು. ಈ ಹಾಡಿನಲ್ಲೂ ಅಷ್ಟೇನೆ ತಾರಾ ಸುತಾರಿ ಅವರೊಂದಿಗೆ ರೊಮ್ಯಾಂಟಿಕ್ ಆಗಿ ಕಾಣಿಸ್ಕೊಂಡಿರೋದು ವಿಶೇಷ ಅನಿಸ್ತು, ಅಚ್ಚರಿನೂ ಕೂಡ ಅನಿಸ್ತು. ಏನ್ ರಾಯ ಎಲ್ರ ಜೊತೆ ಈ ತರ ರೊಮ್ಯಾಂಟಿಕ್ ಆಗಿರ್ತಾನೇನೋ ಏನೋ ಅನ್ನೋದೊಂದು. ನಯನ ತಾರಾ ಅವರು ಕೂಡ ಈ ಹಾಡಿನಲ್ಲಿ ಕಾಣಿಸ್ಕೊಟ್ರು. ಯಾರ ಅವರ ಒಂದು ಎಂಟ್ರಿ ಆಗತ್ತ ಮಳೆ ಬರುವಾಗ, ಅವಳು ಬರ್ತಾಳೆ ತನ್ನ ಎಲ್ಲ ಗುಂಪಲ್ಲಿ. ರಾಯ ಬಂದು ಮಳೆಯಲ್ಲಿ ನಿಂತ್ಕೊಂಡ್ ಬಂದು ಸೈಡ್ ಹಿಂಗೆ ಎಲ್ಲ ಕೂದಲೆಲ್ಲ ಇದ್ ಮಾಡ್ಕೊಂಡು ಸಿಗರೇಟ್ ಹತ್ಕೊಂಡ್ ಸೇದುವಾಗ ಅವಳು ನೋಡೋ ನೋಟ ಇದೆಲ್ಲ ಸೂಪರ್ ಅಂತಾನೆ ಹೇಳ್ತೀನಿ. ನಿಜ ಹೇಳ್ತೀನಿ, ಆ ಕ್ಯಾಮ್ರಾ ವರ್ಕ್, ಆ ಸೆಟ್ ವರ್ಕ್ ಸೂಪರ್ ಆಗಿ ಕಾಣಿಸ್ತಾ ಇದೆ. ಚಿತ್ರದ ಬಗ್ಗೆ ನಿರೀಕ್ಷೆ ಅಂತ ಸಿಕ್ಕಾಬಿಡ ಇದೆ. ಅಲ್ಲಿ ಹಾಡು ಬಿಡುಗಡೆ ಸಿಂಪ್ಲಿ ಸೂಪರ್ ಅಂತಾನೆ ಹೇಳ್ಬೋದು. ತುಂಬಾ ನಿರೀಕ್ಷೆ ಇದೆ. ನನಗೆ ತುಂಬಾ ಇಷ್ಟ ಆಯ್ತು ಹಾಡು. ತುಂಬಾ ರೊಮ್ಯಾಂಟಿಕ್ ಆಗಿ ಏನ್ ರಾಯ ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವರು ಎರಡು ಪಾತ್ರಗಳಲ್ಲಿ, ತಂದೆ ಮಗನ ಪಾತ್ರದಲ್ಲಿ ನಟಿಗೆ ಎರಡು ಪಾತ್ರಗಳಲ್ಲಿ ಕಾಣಿಸ್ಕೊಂತಿದ್ದಾರೆ ಅಂತ ಹೇಳ್ತಿದ್ರೆ ನೋಡ್ಬೇಕು, ಮೂಡ್ ಬರುತ್ತೆ ಏನಂತ. ಬಟ್ ತುಂಬಾ ನಿರೀಕ್ಷೆ ಇದೆ. ಸೊ ಇವಾಗ ಚಿತ್ರದ ಎರಡನೇ ಹಾಡು ಬಿಡುಗಡೆ ಆಯ್ತು. ಇನ್ನ 3-4ನೇ ಹಾಡು ಬಿಡುಗಡೆ ಜೊತೆ ಟ್ರೈಲರ್ ಕೂಡ ಬಿಡುಗಡೆ ಆಗಸ್ಟ್ 8ನೇ ತಾರೀಕು ಅಂತ ಹೇಳ್ತಿದ್ರೆ ನೋಡ್ಬೇಕು ಹೆಂಗ್ ಬರುತ್ತೋ ಏನಂತ. ಬಟ್ ಒಂದು ಬಾಕ್ಸ್ ಆಫೀಸ್ ಅಲ್ಲಿ ಧೂಳ್ ಎಪ್ಸೋದಂತೂ ಗ್ಯಾರಂಟಿ ಅಂತಾನೆ ಹೇಳ್ಬೋದು. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಇಂಗ್ಲಿಷ್ ಭಾಷೆಯಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ತುಂಬಾ ಜನ ಕೇಳಿದ್ರು ಇಂಗ್ಲಿಷ್ ಭಾಷೆ ಹಾಡು ರಿಲೀಸ್ ಆಗಿಲ್ವಲ್ಲ. ಹಾಲಿವುಡ್ ಸಿನಿಮಾಗಳಲ್ಲಿ, ಹಾಲಿವುಡ್ ಚಿತ್ರಗಳಲ್ಲಿ ಎಲ್ಲಿ ಹಾಡುಗಳೇ ಇರಲ್ವಲ್ಲ, ಹೀಗಾಗಿ. ಬಟ್ ಕನ್ನಡದಲ್ಲಿ ಬಿಡುಗಡೆ ಆಗಿದೆ, ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು. ಅವರ ಲಿಪ್ ಕೂಡ ಗಡ್ಡ ಎಲ್ಲ ಬಿಟ್ಕೊಂಡು, ಅಂದ್ರೆ ಆರ್ ಅಡ್ವಾಣಿ ಅವ್ರನ್ನ ನೋಡ್ತಾರಲ್ಲ, ಅದು ಸಿಂಪ್ಲಿ ಸೂಪರ್ ಅಂತಾನೆ ಹೇಳ್ಬೋದು. ಈ ಮನಮೋಹಕ ಹಾಡನ್ನ ನಮ್ಮ ಪ್ರಮೋದ್ ಮರವಂತಿ ಅವ್ರು ರಚನೆ ಮಾಡಿದ್ದಾರೆ. ಸಿಂಪ್ಲಿ ಸೂಪರ್ ಆಗಿದೆ, ಪಕ್ಕ. ನಂಗೇಂದ್ರು ತುಂಬಾ ಇಷ್ಟ ಆಯ್ತು. ಹಾಡು ಹೇಳ್ದವರಾಗಿರ್ಬೋದು, ಆ ಲೊಕೇಶನ್ಸ್ಗಳು, ಚಿತ್ರದ ಕ್ವಾಲಿಟಿ ಬಗ್ಗೆ ಹೇಳ್ತಾ ಇದೆ ಅಂತಾನೆ ನಾನು ಹೇಳ್ತಾ ಇದ್ದೀನಿ. ಸೊ ಎನಿವೆ, ವಿ ಆರ್ ವೇಟಿಂಗ್ ಫಾರ್ ದ ಟಾಕ್ಸಿಕ್. ತುಂಬಾ ನಿರೀಕ್ಷಿತ ಚಿತ್ರ ಅಂತಾನೆ ಹೇಳ್ಬೋದು. ಈಗ ಆಲ್ರೆಡಿ 1000 ಕೋಟಿ ಕ್ಲಬ್ KGF 2 ಕನ್ನಡದಲ್ಲಿ ದಾಟಿರೋ ಸಿನಿಮಾ ಅದು. ಅದನ್ನ ಮೀರಿಸಿ ದಾಖಲೆ ಬರೆಯುತ್ತೆ ಅಂತಾನೆ ಕಾನ್ಫಿಡೆನ್ಸ್ ಇದೆ. ಸೊ KVN ಪ್ರೊಡಕ್ಷನ್ ಸಂಸ್ಥೆಯವರ ಈಗ ಜನನಾಯಕನು ಇದೇ ಶುಕ್ರವಾರ ರಿಲೀಸ್ ಆಗ್ತಾ ಇದೆ. ಅದು ತೆಲುಗು, ತಮಿಳು ಆ ಭಾಷೆದು. ಬಟ್ ಕನ್ನಡದ ಟಾಕ್ಸಿಕ್ ಪ್ಯಾನ್ ವರ್ಲ್ಡ್ ಅಲ್ಲಿ ರಿಲೀಸ್ ಆಗ್ತಾ ಇದೆ. ಅವ್ರದೇ ಪ್ರೊಡಕ್ಷನ್, ರಾಕಿಂಗ್ ಸ್ಟಾರ್ ಯಶ್ ಕೂಡ ಒನ್ ಆಫ್ ಪ್ರೊಡ್ಯೂಸರ್. ಸೊ ಗೀತು ಮೋಹನ್ ದಾಸ್ ಅವರ ನಿರ್ದೇಶನ ಇದೆ. ನೋಡ್ಬೇಕು, 5 ಜನ ನಾಯಕರಿದ್ದಾರೆ. ನಮ್ಮ ರುಕ್ಮಿಣಿ ವಸಂತರ ಜೊತೆನೂ ಇದೇ ರೀತಿ ರೊಮ್ಯಾನ್ಸ್ ಇರುತ್ತೆ ಇಲ್ಲೋ ನೋಡ್ಬೇಕು, ಕುತೂಹಲ ಇದೆ. ಬಟ್ ಕಿಯಾರಾ ಅವರು ಸಖತ್ತಾಗಿ ಕಾಣಿಸ್ತಾರೆ, ನೋಡ್ಬೇಕು. ಸೊ ವೇಟಿಂಗ್ ಫಾರ್ ದ ಟಾಕ್ಸಿಕ್ ಅಂತಾನೆ ಹೇಳ್ತೀನಿ. ಸೊ ನೀವ್ ಯಾರ್ಯಾರು ಈ ಟಾಕ್ಸಿಕ್ ಸಿನಿಮಾದ ಹಾಡನ್ನ ನೋಡಿಲ್ದೇ ಇರೋ ನೋಡಿ ಅಂತಾನೆ ಹೇಳ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ ಎಲ್ಲ 5 ಭಾಷೆದ. ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಕ್ಕೆ. ಧನ್ಯವಾದ.